ಏನಪ್ಪ ಏನಪ್ಪ ಕ್ವಾಟ್ಲೆ ನಮ್ಮ RCB ಅವರು CSK ಅಂತೂ ಸಖತ್ತು ಸುಕ್ಕ ಹೊಡೆದಂಗೆ ಕ್ವಾಟ್ಲಿನ ಕೊಟ್ಬಿಟ್ಟಾರೆ. ನೆನ್ನೆ ನೋಡ್ಬೇಕಾಯ್ತು ಮ್ಯಾಚ್ ಮಾತ್ರ ಸೈಕಾಗಿ ಇಂಟ್ರೆಸ್ಟಿಂಗ್. ನಮ್ಮ RCB ಅವರು ಗೆದ್ಬಿಟ್ಟು RCB ಅಭಿಮಾನಿಗಳನ್ನು CSK ಗಂತೂ ಚೆನ್ನಾಗೆ ಕ್ವಾಟ್ಲಿನ ಕೊಟ್ಬಿಟ್ಟಾರೆ ಗುರು. ನೋಡ್ಬೋದು ಎಲ್ಲಾ ಕಡೆ ಒಂದ್ ಕಡೆ ನೋಡ್ತಾ ಇರ್ಬೋದು. ಇವರು ಶಿವಮ್ ದುಬೆ ಔಟ್ ಆಯ್ತಾರ, ಈ ಶುಭಮ್ ದುಬೆ ಮತ್ತೆ ರಜತ್ ಪಡಿದಾರ್ ಹಿಡಿತಾರ. ಇದು ಮ್ಯಾಚ್ ಅಷ್ಟೊಂದೇನಿಲ್ಲ, ಟೈಅಪ್ ಮಾಡ್ಕೊಂಡ್ಬಿಟ್ಟಾರೆ ಏನೇನೋ ಅಂತ CSK ಫ್ಯಾನ್ಸ್ ಗಳೆಲ್ಲ ಹೇಳ್ತಾರೆ. ನೋಡ್ಬೋದು ಸೋಷಿಯಲ್ ಮೀಡಿಯಾ ಹರಿದಾಡ್ತಿದೆ. ಇದೇ ನೋಡ್ಬೋದು ಕಣ್ಣೆಲ್ಲ ಎಲ್ಲಿ ಕಣ್ಣಿರ್ತಾರೆ ಗುರು. ನೋಡ್ ಕರೆಕ್ಟ್ ಬಂದು ಗ್ಲೌಸ್ ಗೆ ತಗ್ಲಾಕಂಡೈತಿ. ಯಾವ ಒಂದು ನೆಲಕ್ಕೂ ಟಚ್ ಆಗಿಲ್ಲ, ಏನು ಟಚ್ ಆಗಿಲ್ಲ. ನೋಡ್ಬೋದು ಶಿವಮ್ ದುಬೆ ಔಟ್ ಆಯ್ತಾರೆ. ನೋಡ್ಬೋದು ಅಲ್ಲಿ ಇದನ್ನು ಜಾಸ್ತಿ ಜನಗಳಂತೂ ಇದು ಯಾರಪ್ಪ ಅಂದ್ರೆ ನಮ್ಮ RCB ಅವರು ಏನಪ್ಪಾ ಅಂದ್ರೆ ಇವ್ರಿಗೆ ಅಂಪೈರ್ ಇರ್ತಾರಲ್ಲ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಂಡ್ಬಿಟ್ಟಾರೆ ಅಂತ ಅನ್ಕೊಂಡ್ಬಿಟ್ಟಾರೆ. ಏನೇನೋ ಮಾತಾಡ್ತಾರೆ. ಅವರೆಲ್ಲ ಮಾತಾಡ್ಲಿ ಬಿಡ್ಲಿ, ಏನು ಆದ್ರೂ ನಮ್ಮ RCB ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಬಿಟ್ಕೊಂಡ್ ಕೊಡಲ್ಲ. ನೋಡ್ಬೋದು ಇವತ್ತಿನ ಏನಂದ್ರೆ ಇವತ್ತು ನಮ್ಮ ಚಾನಲ್ ಬೇಗ ಫಟಾಫಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಏನ್ ಇವತ್ತು ಇಂಟ್ರೆಸ್ಟಿಂಗ್ ಅಂದ್ರೆ RCB ವರ್ಸಸ್ CSK ಮ್ಯಾಚ್ ಅಂತ ಗೆದ್ದೇ ಗೆಲ್ತಲ್ವಾ. ನೋಡ್ಬೋದು RCB ಗೆದ್ದೇ ಗೆಲ್ತು, CSK ಸೋಲ್ತಲ್ವಾ. ನೋಡ್ಬೋದು 250 ರನ್ ಚೇಸ್ ಮಾಡ್ಯಾರ ನಮ್ಮ RCB ಅವರು. ಎಂತೆಂತ ಮ್ಯಾಚ್, ಎಂತೆಂತ ಕ್ರೂಷಿಯಲ್ RCB ಅಂದ್ರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೊಡೆದಿರೋದು ಸುಮಾರು ನೋಡ್ಕೊಂಡೈತೆ. ಇದೊಂದು 250 ರನ್ ಒಳ್ಳೆ ಅಷ್ಟೊಂದೇನು ದೊಡ್ಡ ಟಾರ್ಗೆಟ್ ಏನಲ್ಲ. ಆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನೋಡ್ಬೋದು ಸ್ಟೇಡಿಯಂ ತುಂಬಾ ಕಮ್ಮಿ ಇದೆ ಮತ್ತು ಅಗ್ಲೂ ಜಾಸ್ತಿ ಏನಿಲ್ಲ. ಹೊಡಿಬಹುದು 250 ರನ್. ಇನ್ನು ನಾವೇನೋ ಅನ್ಕೊಂಡು 230 ರನ್ ಹೊಡೆದ್ರೆ ಪಕ್ಕ ಗೆದ್ದೆ ಗೆಲ್ತಾರೆ. ಆದ್ರೆ ನೋಡಿ ನಮ್ಮ RCB 250 ರನ್ ಚೇಸ್ ಮಾಡಿ ಒಳ್ಳೆ ಟಾರ್ಗೆಟ್ ನ ಕೊಟ್ರು. ಆದ್ರೆ ನೋಡ್ಬೋದು ಇಷ್ಟೊಂದು ನಮ್ಮ RCB ಅಭಿಮಾನಿಗಳಂತ ಫುಲ್ ತಕ ಅಂತ ಕುಂಡು CSK ಅಭಿಮಾನಿಗಳು ಅಂತ ಉರ್ಸ್ಬಿಟ್ಟಾರೆ. ನೋಡ್ಬೋದು ಅದ್ರಲ್ಲಂತೂ ಲೇಡೀಸ್ ಅಂತೂ ಒಬ್ರು ವೈರಲ್ ಆಗ್ತಾರೆ ಫುಲ್. ನೋಡ್ಬೋದು RCB ಅಭಿಮಾನಿಗಳು CSK ಫ್ಯಾನ್ಸ್ ಒಂದು ಫುಲ್ ಅಂದ್ರೆ ಕ್ವಾಟ್ಲಿನ ಕೊಟ್ಬಿಟ್ಟಾರೆ. ನೋಡ್ಬೋದು ಆದ್ರೆ ನಮ್ಮ ಏನ್ ಕಾರಣ ಅಂದ್ರೆ ಶಿವಮ್ ದುಬೆ ಅವರು ಹೋಗ್ತಾರಲ್ಲ, ಶಿವಮ್ ದುಬೆ ನಡ್ಕೊಂಡು ಹೋಗ್ತಿದ್ದಾರೆ. ಅದ್ರಲ್ಲಿ ನೋಡ್ಬೋದು ಇದೇನ್ ಮುಂಚೆ ಅಂತ ಏನಲ್ವಾ. ನಮ್ಮ ಶಿವಮ್ ದುಬೆ ಏನಂತಾರೆ, ಶಿವಮ್ ದುಬೆ ಹೋಗ್ಬೇಕಾದ್ರೆ ಶಿವಮ್ ದುಬೆ ತೋರಿಸಿರೋದು ಏನಂದ್ರೆ ಸ್ಟಾರ್ ತೋರಿಸ್ತಾರಲ್ವಾ, ಆ ಸ್ಟಾರ್ ನ 5 ಸರಿ ಹಿಂಗೆ ತೋರ್ಸಾರ ಹಿಂಗೆ. ಇದ್ ನೋಡ್ಬೋದು ನಾವೇನ್ 5 ಸರಿ ಗೆದ್ದವ್ರೆ ಅಂತ ನಾವು ಹೇಳ್ತಾ ಇರ್ಬೋದು. ಆದ್ರೆ CSK 5 ಸರಿ ಗೆದ್ದವ್ರೆ, ನಾವು ಗೆದ್ದಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೂ ಕೂಡ 2 ವರ್ಷ ಬ್ಯಾನ್ ಆಗಾರೆ CSK ಅವರು. RCB ನೋಡ್ಬೋದು RCB ಅಭಿಮಾನಿಗಳು ಅಂತ ಫುಲ್ ಕಿರ್ಚಾಟ ಕೂಗಾಟ ಫುಲ್. ಇವ್ರಿಗಂತೂ ಶಿವಮ್ ದುಬೆ ಅವರು ಅಂತ ಫುಲ್ ಜಾಸ್ತಿ ರಿಯಾಕ್ಟ್ ಮಾಡೋರೆ. ಇದು ನೋಡ್ಬೋದು ರಿಯಾಕ್ಟ್ ಆಗಿರೋದು ಒಳ್ಳೇದೇ ಅನ್ಸುತ್ತೆ. ಆದ್ರೆ ಶಿವಮ್ ದುಬೆ ರಿಯಾಕ್ಟ್ ಮಾಡಿರೋದು ಒಳ್ಳೇದೇ ಅನ್ಸುತ್ತೆ, ಆದ್ರೆ ಏನು ಅನ್ಸಲ್ಲ. ಆದ್ರೆ ನೋಡ್ಬೇಕು ಇವರು ಅಂದ್ರೆ ನಮ್ಮ RCB ಅಭಿಮಾನಿಗಳು ಅಂದ್ರೆ CSK ಅಭಿಮಾನಿಗಳು ಕೂಡ ಕೆಲವು ಸರಿ ಸೋತಾಗ ನಮ್ಮ ಕೊಹ್ಲಿಯವರು ಕೂಡ ಇದೇ ರೀತಿ ಕಾಟ ಕೊಡ್ತಾರೆ. ನೋಡ್ಬೋದು ಆತರ ಏನು ಕೊಹ್ಲಿ ಎಷ್ಟೊಂದೇನು ರಿಯಾಕ್ಟ್ ಮಾಡಿಲ್ಲ. ಇಲ್ಲಿ ನಮ್ಮ ಇವರು ಶಿವಮ್ ದುಬೆ ಅವರು 5 ಸ್ಟಾರ್ ನ ನೋಡಿ ನಾವು 5 ಸರಿ ಗೆದ್ದಿದೀವಿ ಅಂತ ಹೇಳ್ಕೊಂತಾರೆ. ನೋಡ್ತಾ ಇರ್ಬೋದು ಈ ರೀತಿ ಅದು ರಿಯಾಕ್ಟ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಆದ್ರೆ RCB ಅಭಿಮಾನಿಗಳು ಕ್ವಾಟ್ಲೆ ಕೊಡಲ್ಲಂತೂ ನಾವು ಕೈ ಎತ್ತಿದ್ದೆ ಅಂತ ಹೇಳ್ಬೋದು. ಅಷ್ಟೊಂದು ಕ್ವಾಟ್ಲೆ ಕೊಟ್ಟಿರೋದು ನೆನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಾತ್ರ. ಇನ್ನೊಂದು ಕಡೆ ನೋಡ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂ ನೋಡ್ಬೋದು ಎಲ್ಲಾ ಕಡೆ ಫುಲ್ RCB ಫುಲ್ ಹವಾನಿ. ಯಾಕಂದ್ರೆ ಎಲ್ಲಾ ಕಡೆ ರೆಡ್ ಕಾಣ್ತಾ ಇದೆ. ಒಂದ್ ಕಾಲದಲ್ಲಿ ನೋಡ್ಬೋದಾಯ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರೆ ಹೆಂಗಂದ್ರೆ RCB ಅಭಿಮಾನಿಗಳು ಮತ್ತೆ CSK ಅಭಿಮಾನಿಗಳು ಆದಾಗ ಫುಲ್ ಒಂದ್ ಕಡೆ ನೋಡಿದ್ರೆ ಎಲ್ಲ CSK ಅಭಿಮಾನಿಗಳೇ ಕಾಣ್ತಾ ಇರೋದು. ಎಲ್ಲಿಂದ ಬಂದು ಎಷ್ಟೋ ದುಡ್ಡುಗಳನ್ನೆಲ್ಲ ಕೊಟ್ಟು ನಮ್ಮ CSK ನೋಡ್ಲೇಬೇಕು, CSK ಫ್ಯಾನ್ಸ್ ಬರ್ಲೇಬೇಕು ಅಂತ CSK ಫ್ಯಾನ್ಸ್ ಗಳು ಕಾಣ್ತಾ ಇರ್ಬೋದು. ಆದ್ರೆ ಇವತ್ತ ಬಂದಿರೋದು ಅಂದ್ರೆ ನೆನ್ನೆ ಬಂದಿದ್ದಂತ RCB ಮತ್ತೆ CSK ಅಭಿಮಾನಿಗಳು ತುಂಬಾನೇ ಕಮ್ಮಿ ಅನ್ಬೋದು. ಎಲ್ಲೋ ಜೊತೆ ಎಷ್ಟೊಂದು ಕಾಣ್ತಾನೆ ಇರಲಿಲ್ಲ. ಎಲ್ಲ ಒಂದು 200-300 ಅಷ್ಟೊಂದು ಜನ ಕಾಣ್ತಿದ್ರು ಅಷ್ಟೇ. ಆದ್ರೆ ನೋಡೋದು ಎಲ್ಲಾ ಕಡೆ RCB ಜೆರ್ಸಿನೇ ಫುಲ್ ಕಾಣ್ತಿದ್ರು. ಅದ್ರಲ್ಲೂ ಬಿಟ್ಟಿಲ್ಲ RCB ಅಭಿಮಾನಿಗಳು. CSK ಫ್ಯಾನ್ಸ್ ಅಂತೂ ಫುಲ್ ಸಖತ್ ಫ್ಯಾನ್ಸ್ ಗಳಂತೂ ಫುಲ್ ಉರ್ಸ್ಬಿಟ್ಟಾರೆ. ನೋಡ್ಬೋದು ಆ ರೀತಿ ಕ್ವಾಟ್ಲಿನ ಕೊಟ್ಟರು ಅಂತ ಅನ್ಬೋದು. ಆದ್ರೆ ಏನಂತಾರೆ ನಾವು ಇನ್ನು ಅವರು ಈ CSK ಇವ್ರು ಏನಂತಾರೆ ನಾವು 21 ಮ್ಯಾಚ್ ಗೆದ್ದಿರೋದು ಅಂತ CSK ಅವರು ಹೇಳ್ಕೊಂತಾರೆ. ವರ್ಲ್ಡ್ ಇಸ್ ವರ್ಲ್ಡ್. ಈಗ ಪ್ರೆಸೆಂಟ್ ಸಿಚುವೇಶನ್ ಏನ್ ನಡೀತಿದೆ ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ಅವರು ಇನ್ನೊಂದ್ ಕಳೆದು ನಾವು 21 ಮ್ಯಾಚ್ ಗೆದ್ದಿರೋದು, ನೀವು ಕೇವಲ 14 ಮ್ಯಾಚ್ ಅಷ್ಟೇ ಗೆದ್ದಿರೋದು ಅಂತ ಹೇಳ್ಕೊಂತಾರೆ. ನಾವ್ ಹೇಳಿದ್ರು 21 ಮ್ಯಾಚ್ ಗೆದ್ದವ್ರೆ. ಆದ್ರೆ ವರ್ಸ್ಟ್ ಈಗ ನೋಡೋದು CSK ಅಂದ್ರೆ ಫುಲ್ ಡಮ್ಮಿ ಟೀಮ್ ಆಗ್ಬಿಟ್ಟೈತೆ ಫುಲ್ ಅಂತ ನೋಡ್ಬೋದು. ಆದ್ರೆ ನೋಡ್ಬೋದು ಆಗಷ್ಟೊಂದು ಧೋನಿ ಅವರೆಲ್ಲ ಇದ್ದಾಗ ಒಳ್ಳೊಳ್ಳೆ CSK ಫ್ಯಾನ್ಸ್ ಗಳೆಲ್ಲ ನೋಡ್ಬೋದು ಬತ್ತಾರೋ. ಈಗ ಅಷ್ಟೊಂದು ಬತ್ತಾರ ನೋಡ್ಬೋದು 21 ಮ್ಯಾಚ್ ಗೆದ್ದವ್ರೆ. ಆದ್ರೆ ನಾವ್ ಯಾವ ತರ ಹೇಳ್ಕೊಂಡಿದೀವ ಆ ರೀತಿ 21 ಮ್ಯಾಚ್ ಗೆದ್ದಿದ್ದೀವಿ, 17 ಮ್ಯಾಚ್ ಗೆದ್ದಿದ್ದೀವಿ ಅಂತ ಅನ್ಕೊಂಡಿಲ್ಲ. ಈಗ ಹಳೆ ಪ್ರೆಸೆಂಟ್ ಸಿಚುವೇಶನ್ ಮಾತಾಡೋದ್ರೆ ಅಂದ್ರೆ ಅಂದ್ರೆ ಮುಗ್ದಿರೋ ಫಾಸ್ಟ್ ಸಿಚುವೇಶನ್ ಮಾತಾಡ್ತಿರ್ತಾರೆ CSK ಇವರು. ನೋಡ್ಬೋದು ಇದೆಲ್ಲ ಬಿಟ್ಟಾಕ್ಬಿಟ್ಟು ಇವರು ಒಳ್ಳೆ ನನ್ನೇ ಮ್ಯಾಚ್ ಮಾತ್ರ ಕ್ರೂಷಿಯಲ್ ಮ್ಯಾಚ್. ಒಳ್ಳೆ RCB ಅಭಿಮಾನಿಗಳು ಅಂತೂ ಫುಲ್ಲು ಜಿದ್ದಿ ಮ್ಯಾಚ್ ಅಲ್ಲಿ ಮಾತ್ರ ಫುಲ್ ಸಂತೋಷವಾಗಿ ನೆನ್ನೆ ಮಾತ್ರ ನಡೆದ್ಬಿಟ್ಟಾರೆ.
ನೋಡೋದು ಫುಲ್ ಸಿ ಎಸ್ ಕೆ ಅಭಿಮಾನಿಗಳಿಗಂತ ಆರ್ ಸಿ ಬಿ ಅಭಿಮಾನಿಗಳು ಫುಲ್ ಗೋಗರ್ದ್ಬಿಟ್ಟು ಫುಲ್ ಕ್ವಾಡ್ಲೆ ಸಖತ್ತಾಗೆ ಕೊಟ್ಟಿರ್ಬೋದು. ಇವ್ರು ಏನೇ ಹೇಳಿ ಏನೇ ಬಿಡ್ಲಿ, ಆದ್ರೆ ನಮ್ಮ ಮುಂಬೈ ಇಂಡಿಯನ್ಸ್ ಯಾವ ರೀತಿ ಆತರ ಅನ್ಕೊಂತಾರ ನಾವು ಗೆದ್ದಿದ್ದೀವಿ ಅಂತ ಅಷ್ಟೊಂದು ಎಲ್ಲಾ ಕಡೆ ತೋರ್ಸ್ಕೊಂಡ್ ಬರ್ತಾರ. ಅದ್ರಲ್ಲಿ ಬೇರೆ ಸಿ ಎಸ್ ಕೆ ರೋರ ಇವೆಂಟ್ ಬೇರೆ ಮಾಡಿದಂತೆ, ಅದಕ್ಕೆ ಒಂದೊಂದೇ ಟ್ರೋಫಿಗಳನ್ನ ತಂದು ತೋರ್ಸದಂತೆ, 5 ಟ್ರೋಫಿಗಳನ್ನ ಇಡದಂತೆ, ಅದಕ್ಕೆ ಫೋಟೋಗಳನ್ನ ತೋರ್ಸದಂತೆ, ಇವೆಲ್ಲ ಮಾಡಿ ಈಗ ನೋಡ್ರಿ 3 ಮ್ಯಾಚ್ಗೆ 3 ನಾಮ ಇಕ್ಕೊಂಡು ಹೊಂಟ್ಬಿಟ್ಟಾರೆ. ಅದ್ರಲ್ಲಿ ನೋಡ್ತಾ ಇರ್ಬೋದು ನೂರ್ ಅಹಮದ್ ಒಳ್ಳೆ ಚೆನ್ನಾಗಿ ಆಡಿದ್ರೆ 100 ಅಹಮದ್ ಅಂದ್ರೆ 200 ಅಹಮದ್ ಆಗ್ಬಿಟ್ಟಾರೆ. 200 ಚೇಸ್ ಮಾಡ್ಬಿಟ್ಟು ಸಿ ಎಸ್ ಕೆ ಅವರು ನೋಡೋದು. ಇನ್ನೊಂದು ಮೇನ್ ಕಾರಣ ಏನಪ್ಪಾ ಅಂದ್ರೆ ಸಿ ಎಸ್ ಕೆ ಅಭಿಮಾನಿಗಳು ಮೇನ್ ಕಾರಣ ಅಂದ್ರೆ ಸಿ ಎಸ್ ಕೆ ಅಭಿಮಾನಿಗಳು ಅದೊಂದು ಹೇಳ್ತಾರೋ, ನಾವ್ 5 ಗೆದ್ದಿರೋದು, ನೀವು 5 ಗೆಲ್ದ್ರಿ ನೋಡೋಣ ಅಂತಾರೆ. 5 2 ಗೊತ್ತಿಲ್ಲ ಅವರು. ನಾವ್ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಈಗ ಕರೆಂಟ್ ಸಿಚುವೇಶನ್ ಏನ್ ನಡೀತೈತೆ ಅದನ್ನ ಏನಂದ್ರೆ ಅವರು ಫಾಸ್ಟ್ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಹಿಂದದ್ ಹೇಳ್ತಾರೆ, ಹಿಂದದ್ ಬಿಟ್ಟು ಹಾಕ್ಬಿಡ್ಬೇಕು. ಈಗ ಏನ್ ನಡೀತೈತೆ ಅದನ್ನ ಹೇಳಿ ಅಂದ್ರೆ ಹಿಂದದ್ ಹೇಳ್ತಾರೆ ಅಷ್ಟೇ. ಸಿ ಎಸ್ ಕೆ ದಂತೂ ಫುಲ್ ಕತೆ ಮುಗ್ದೋಗ್ಬಿಡ್ತು. ಫುಲ್ ನೋಡ್ಬೋದು 3 ಮ್ಯಾಚ್ ಗೋವಿಂದ 3 ನಾಮ, 2 ರೆಡ್, ಒಂದು ವೈಟ್ ನಾಮನ ಇಕ್ಕೊಂಬಿಟ್ಟು ಹೋಗ್ಬಿಟ್ಟಾರೆ ನಮ್ಮ ಸಿ ಎಸ್ ಕೆ ನೋಡ್ಬೋದು. ಸಿ ಎಸ್ ಕೆ ವರ್ಸ್ಟ್ ಲೈನ್ ಅಪ್ ಅಂತ ಹೇಳ್ತಾ ಇರ್ಬೋದು. ನೋಡಿ ಈ ರೀತಿ ಒಂದು ಕ್ವಾಟ್ಲೆ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಯಾವತ್ತೇ ಕಾರಣಕ್ಕೂ ಆರ್ ಸಿ ಬಿ ಅಭಿಮಾನಿಗಳು ಬಿಡ್ಕೊಂಡ್ ಕೊಡಲ್ಲ, ನಮ್ಮ ಚಾನಲ್ ಯಾವುದೇ ಕಾರಣಕ್ಕೂ ಬಿಡ್ಕೊಂಡ್ ಕೊಡಲ್ಲ ಅಂತ ಹೇಳ್ತೀವಿ. ಈ ವಿಡಿಯೋ ಇಷ್ಟ ಇದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಗುಡ್ ಬೈ.